ಏನ್ ಎಷ್ಟ್ ದಿನ ಆಗೋಯ್ತು ಕಂಬದ್ ರಂಗಯ್ಯ ಅವರೇ ನಮ್ ಸ್ಟೇಜಿಗೆ ಬಂದು ಈ ತರ ಡ್ಯಾನ್ಸ್ ವಿತ್ ಮೇ ಮೇರಿ ಮೇರಿ ಡಿಸ್ಕೋ ತರಲ್ಲ ಡ್ಯಾನ್ಸ್ ಮಾಡಿ ತುಂಬಾ ದಿನ ಆಗಿತ್ತು. ಹಾ ಮತ್ತೆ ಬಂದು ಮಕ್ಕಳ ಜೊತೆ ಎಲ್ಲ ನಾವು ಡ್ಯಾನ್ಸ್ ಮಾಡ್ತಾ ಇದೀವಲ್ಲ, ಬಹಳ ಸಂತೋಷ. ಸರಿಗಂಪ ವೇದಿಕೆಗೆ ಬಂದಿದ್ದು ಖಂಡಿತ ಅದು ಯಾವತ್ತೂ ಮರೆಯೋಂಗೆ ಇಲ್ಲ. ನಾವು ಎಲ್ಲೆಲ್ಲಿ ಹಾಡ್ತೀವೋ ಅದೆಲ್ಲ ಸರಿಗಂಪ ವೇದಿಕೆನೆ ನಮ್ಗೆ. ಸೂಪರ್ ಸೂಪರ್ ರಂಗಣ್ಣ ಸೂಪರ್. ಇನ್ನೊಂದು ಸಂತೋಷ ಏನಪ್ಪಾ ಅಂದ್ರೆ, ನಮ್ಮ ಜಿ ಕನ್ನಡ ವಾಹಿನಿಲಿ ಹೊಸದಾಗಿ ಮತ್ತೊಂದು ಧಾರಾವಾಹಿ ಬರ್ತಾ ಇದೆ, ಭೂಮಿಗೆ ಬಂದ ಭಗವಂತ ಅಂತ. ಅದರಲ್ಲೊಂದು ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ. ಓ ಏನ್ ರಂಗಣ್ಣ ನೀವು, ಅಬ್ಬಾ ವೆರಿ ನೈಸ್. ಜನ್ಯಾ ಜಿ ಒಂದು ಡಿಸ್ಕೋನ ಅಲ್ಟಿಮೇಟ್ ಪರ್ಫಾರ್ಮೆನ್ಸ್ ಇದು. ಅದು ಹಿಂದೆ ಇದ್ದಿದ್ದು ಲೈಟಿಂಗು, ಆ ಡಿಸ್ಕೋ, ಆ ರೆಟ್ರೋ ತಂದಿದ್ದೆಲ್ಲ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನಯನ ನೀವು ಚೂಸ್ ಮಾಡಿದಂಥ ಟೋನು ಈ ಹಾಡಿಗೆ ಇಟ್ ವಾಸ್ ಒಂಥರ ಯುನೀಕ್ ಆಗಿತ್ತು. ನಾನು ಅದನ್ನು ಸ್ಮೂತ್ ಆಗಿ ತಗೊಂಡಿದ್ರಿ, ಬಟ್ ಅದು ಅಟ್ಯಾಕ್ ಕೊಡ್ತಾ ಇದ್ರಿ, ಆ ಸ್ಟೈಲ್ ಕೊಡ್ತಾ ಇದ್ರಿ. ನನಗೆ ಅದು ಒಂಥರ ಡಿಫ್ರೆಂಟ್ ಆಗಿ ಕಾಣ್ತು. ಕಂಬದ ರಂಗ ಅನ್ನೋದು ಒಂದು ಓಪನ್ ಟೋನ್ ಇತ್ತು. ಸೊ ಎರಡು ಕಾಂಬಿನೇಷನ್ ಒಂಥರ ಹೊಸದಾಗಿ ಕೇಳ್ತಾ ಇತ್ತು. ಆ್ಯಂಡ್ ಡಿಸ್ಕೋಗೆ ತುಂಬ ಚೆನ್ನಾಗಿ ಮ್ಯಾಚ್ ಆಯಿತು. ಸಾಂಗ್ ನೀವು ಎಂಡ್ ಮಾಡಿದ ರೀತಿ ಇಟ್ ವಾಸ್ ವೆರಿ ಗುಡ್. ಕಂಬದ ರಂಗ ಏನೋರೇ ಥ್ಯಾಂಕ್ ಯು, ನೀವು ಬಂದಿದ್ದು ಭಾಳ ಖುಷಿ ಆಯಿತು. ನಿಮ್ಮ ಈ ಲೈಫಿನ ಗ್ರಾಫ್ ಇದೇ ರೀತಿ ಇನ್ನೂ ದೊಡ್ಡದಾಗಿ ಬೆಳೀತಾ ಇರಲಿ, ಒಳ್ಳೇದಾಗಿ. ಥ್ಯಾಂಕ್ ಯು ಜನ್ಯಾಜಿ. ಮಹಾಗುರುಗಳೇ ಏನ್ರಿ ಕಂಬದರಂಗ ಅವರೇ, ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ಈ ಕಾಲ ಅನ್ನೋ ಒಂದು ಸರ್ಚ್ ಲೈಟ್ ಅದು ಎಲ್ರ ಮೇಲೂ ಬರುತ್ತಾ ಇರುತ್ತೆ. ಎಲ್ರಿಗೂ ಒಂದು ಕಾಲ ಬಂದೇ ಬರುತ್ತೆ ಆ ಟಾರ್ಚ್ ಲೈಟಿನ ಬೆಳಕು. ಆ ಟಾರ್ಚ್ ಲೈಟ್ ಬಿದ್ದಾಗ ನೀನು ಎಷ್ಟು ಆಕ್ಟಿವ್ ಆಗಿದ್ಯಾ ಅನ್ನೋದು ಬಹಳ ಮುಖ್ಯ. ಟಾರ್ಚ್ ಇದ್ದಾಗ ಆಕ್ಟಿವ್ ಮಾಡಿದ್ರೆ ನಿನ್ನ ಭವಿಷ್ಯಕ್ಕೆ ಟ್ರೆಷರು. ಟಾರ್ಚ್ ಹೋದ್ಮೇಲೆ ನೀನು ಆ್ಯಕ್ಟ್ ಮಾಡಿದ್ರೆ ಭವಿಷ್ಯಕ್ಕೆ ಅಲ್ಲ, ಜೀವನಕ್ಕೆ ಟಾರ್ಚರು. ಅರ್ಥ ಆಯ್ತಾ? ಬೆಳಕಿದ್ದಾಗ ನೀನು ಏನು ಬೇಕಾದ್ರೂ ಮಾಡಿ ನಡೆಯುತ್ತೆ. ಎಸ್ ಸರ್. ನಯನ ಹೀಗೆ ಹೇಳಿದ್ರು ನಯನ, ಆ ಕಡೆಯಿಂದ ಹೇಳಿದ್ರು ನಯನ, ಈ ಕಡೆಯಿಂದ ಹೇಳಿದ್ರು ನಯನ. ಇಬ್ಬರು ಜೋಡಿ ಚೆನ್ನಾಗಿದೆ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಪ್ರಗತಿ ಹಾಗೂ ಸುನೀಲ್ ಅವ್ರಿಗೆ ಬರಲಿ ಒಂದು ದೊಡ್ಡ ಚಪ್ಪಾಳೆ. ಸುನೀಲ್ ನನಗೆ ಯಾವ ಹೆಸರು ಕರೆದ್ರು ಇಷ್ಟ ಆಗ್ತಾ ಇಲ್ಲ. ಸುನೀಲ್ ನನಗೆ ಪಾತ ಪರಮಾತ್ಮ ಅಂದ್ರೂ ಇಷ್ಟ ಆಗ್ತಾ ಇಲ್ಲ, ಸತ್ಯವಾನ್ ಸಾವಿತ್ರಪ್ಪ ಅಂದ್ರು ಬೇಡ ಅಂತ. ನೀ ಏನಂತ ಕರಿಬೇಕಪ್ಪ? ಸುನೀಲ್ ಅಂದ್ರೆ ಸಾಕು. ಹನುಮಂತ ಇಲ್ಲಿದ್ದಾನೆ, ನೀನೇನಿಟ್ಟಿ ಹೆಸರು? ಚುಚ್ಚಾಪ್ ಸುನೀಲ್ ಅಕ್ಕ. ಸ್ವಿಚ್ ಆಫ್ ಸುನೀಲ. ಓ ಸ್ವಿಚ್ ಆಫ್ ಅಲ್ಲೇ ಇರ್ತಾನೆ ಸುನೀಲ. ಅದಕ್ಕೆ ಅಕ್ಕ ನೀ ಎಷ್ಟ್ ಸಲ ಯಾಕೆ ಹಚ್ಚ, ಚುಚ್ಚಾಪ್ ಇರ್ತೈತಿ. ರಿಂಗ್ ಆದ್ರೂ ಹೊಳ ಹಚ್ಚಂಗಿಲ್ಲ ಅಕ್ಕ, ಅದಕ್ಕೆ ಅವನು ಚುಚ್ಚಾಪ್ ಸುನೀಲ. ಸುಮ್ಮನೆ ಇರು. ಒಂದಾದ್ರೆ ಇವಾಗ ನೀವಿಬ್ರು, ಯಾರಕ್ಕ? ನೀನು ಮತ್ತೆ ಹನುಮಂತ. ಒಂದೇ ಆಗ್ತಿರ್ತೀವಿ. ಜ್ಞಾನೇಶ ಬಿದ್ದು ಬಿದ್ದು ನಗ್ತಾ ಇದ್ದಾನೆ. ಕರೆಕ್ಟ್ ಆಗಿದೆ ಹೆಸರು ಚುಚ್ಚಾಪು. ಕರೆಕ್ಟ್ ಅಲ್ಲ? ಹೌದು. ಸುನೀಲ ಇಲ್ಲಾಂದ್ರೆ ನೀನ್ ಚುಚ್ಚಾಪಲ್ಲೇ ಇರ್ತೀಯ ಕಣ ಯಾವಾಗ್ಲೂ. ಸರ್ ಸುನಿಲ ಸರ್ ಹೆಂಗಿದ್ಯೋ? ಆರಾಮಾಗಿದ್ದೀನಿ ಸರ್. ಏನಾಗ್ತಾ ಇದೆ ಜೀವನದಲ್ಲಿ ಹೇಳ, 5 ವಾಕ್ಯದಲ್ಲಿ. ಜೀವನ ಆ ಥರ ಇದ್ದಿದ್ದು ಒಂದು ಖುಷಿ ಥರ ಬಂದಿದೆ ಸರ್. ಇನ್ನೊಂದು ಊರಲ್ಲಿ ಒಂದು ಮನೆ ಆಗಬೇಕಿತ್ತು, ಊರಲ್ಲಿ ಒಂದು ಮನೆ ಆಯಿತು ಸರ್. ಆಹಾ. ಆಮೇಲೆ ನಾನು ಅನ್ಕೊಂಡಾಗೆ ನಾನು ಏನೋ ಒಂದು ಬರೀತೀನಿ ಹಾಡ್ತೀನಿ ಅಂತ ಇತ್ತು, ಅದು ಮಾಡ್ತಾ ಇದ್ದೀನಿ ಸರ್. ವೆರಿ ಗುಡ್. ಶೋಸ್ಗಳು ಕಂಟಿನ್ಯೂ ಶೋಸ್ ಇರುತ್ತೆ. ಒಟ್ಟಿನಲ್ಲಿ ಚೆನ್ನಾಗಿದ್ದೀನಿ ಸರ್. ಸ್ವಲ್ಪ ವೆರಿ ಗುಡ್. ಇಬ್ರು ಚೆನ್ನಾಗಿ ಹಾಡಿದ್ರಿ, ಥ್ಯಾಂಕ್ ಯು ಸರ್. ಒಳ್ಳೇದಾಗಲಿ. ಯಾರ ಮೆಂಟರ್ಶಿಪ್ ಅಲ್ಲಿ ನೀವಿಬ್ರು? ಇಂದು ಮ್ಯಾಮ್. ಓ ಇಂದು ಮೇಡಮ್ ಅವರೇ, ನೀವು ಎಲ್ಲಾರ್ದು ಮಿಮಿಕ್ರಿ ಮಾಡ್ತೀರಾ, ನಮ್ಮ ಸುನೀಲ್ ಮಾಡೋಕ್ಕಾಗುತ್ತಾ? ಜನ್ಯಾಜಿ ಎಲ್ಲಿದ್ರಿ ನೀವು? ಇಲ್ಲೇ ಇದ್ದೆ ಮೇಡಮ್. ಸುನೀಲ್ ನಿಮ್ಮ ಕೈಯಲ್ಲಿ ಮಾಡೋಕ್ಕಾದ್ರೆ ನೋಡಿ ಮೇಡಮ್. ಸುನೀಲ ಏನಾದ್ರು ಮೆಂಟಿಂಗ್ಗೆ ಬರೋಕ್ಕಾಗಲ್ಲ ಅಂದರೆ ವಾಯ್ಸ್ ನೋಟ್ ಕಳಿಸ್ತಾನೆ. ಅದು ಹೇಗಿರುತ್ತೆ ಅಂದರೆ, ಮ್ಯಾಮ್ ಸಾರಿ ಮ್ಯಾಮ್, ಆ್ಯಕ್ಚುಲಿ ಶೋಲಿದೆ ಮ್ಯಾಮ್, ವಾಯ್ಸ್ ತುಂಬ ಹೋಗ್ಬಿಟ್ಟಿದೆ ಮ್ಯಾಮ್ ಸಾರಿ ಮ್ಯಾಮ್, ಬಟ್ ಸಾಂಗ್ ಫುಲ್ ಕಲ್ತ್ಕೊಂಡ್ಬಿಟ್ಟಿದ್ದೀನಿ ಮ್ಯಾಮ್ ಏನು ನನ್ನ ಬಗ್ಗೆ ಅನ್ಕೋಬೇಡಿ ಮ್ಯಾಮ್, ತಪ್ಪಾಯಿತು ಮ್ಯಾಮ್, ಅಭಿ ಅಣ್ಣಂಗೆ ಹೇಳಿ ಮ್ಯಾಮ್, ನನ್ನ ಮಾತೇ ಕೇಳ್ತಿಲ್ಲ ನನಗೆ ಮ್ಯಾಮ್, ಸಾರಿ ಮ್ಯಾಮ್. ಈ ಥರ ಇರುತ್ತೆ ಒಂದು ವಾಯ್ಸು. ಇಲ್ಲಿ ಗೊತ್ತಿರೋರಿಗೆ ಎಲ್ಲರಿಗೂ ಗೊತ್ತಿದೆ ಎಕ್ಸಾಕ್ಟ್ ಆಗಿ ಸುನಿಲ್ಲ ಹಿಂಗೆ ವಾಯ್ಸ್ ನೋಟ್ ಕಳ್ಸೋದು. ಹೌದಾ? ಚೆನ್ನಾಗಿ ಇತ್ತು, ತುಂಬ ಚೆನ್ನಾಗಿ ಹಾಡಿದೆ. ಇವನು ಹಾಡಿರೋ ಆ ಜಯರತ್ನಾಕರ ಅಂತ ಒಂದು ಸಾಂಗ್ ಎಷ್ಟು ಜನರ ಫೋನ್ ರಿಂಗ್ ಟೋನ್ ಅದು. ಸೊ ಅದು ಸುನೀಲಿನ ಸಾಧನೆಗಳಲ್ಲಿ ಅದು ಕೂಡ ಒಂದು. ಅದೆಲ್ಲ ಆಯ್ತು ಅವಳೇ ತುಂಬ ಚೆನ್ನಾಗಿ ಹಾಡಿದೆ ಮಗ ನೀನು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಬಟ್ ಅರ್ಜುನ್ ಸರ್
ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬರುವಂತ ಎಷ್ಟೋ ಗಾಯಕರಿಗೆ ಚಲನಚಿತ್ರರಂಗದಲ್ಲಿ ಹಾಡುವಂತ ಅವಕಾಶ ಸಿಗ್ತಾ ಇದೆ ಅಂದ್ರೆ ವಿಶೇಷವಾಗಿ ಸುನಿಲ ಇವತ್ತು ಇಷ್ಟು ಕಾರ್ಯಕ್ರಮಗಳು ಮಾಡ್ತಾ ಇದ್ದಾನೆ, ಹಾಡು ಹಾಡ್ತಾ ಇದಾರೆ, ಎಲ್ಲರೂ ಬ್ಯುಸಿ ಆಗಿದ್ದಾರೆ ಅಂತಂದ್ರೆ ಒಂದು ವಿಶೇಷವಾದ ಧನ್ಯವಾದಗಳು ನಿಮಗೆ ನಮ್ಮೆಲ್ಲರ ಪರವಾಗಿ ನಾವು ಹೇಳಲೇಬೇಕು ಸರ್. ಮಹಾಗುರುಗಳೇ, ವಿಜಿ ನೀವು ವಿಜುವಲ್ ಮಾಡ್ತೀರಲ್ಲ? ಮಾಡ್ತೀನಿ. ಹೊಡೀರಿ ಪಾಪ ಲೈವ್ ಅಲ್ಲಿ. ಅಷ್ಟೇನಾ? ಅಷ್ಟೇ. ನಮ್ಮ ಹತ್ರ ಇನ್ನೂ ಸ್ಟ್ರಾಂಗ್. ಹೊಡೀರಿ ಸರ್. ಮಹಾಗುರುಗಳೇ, ವಾಟ್ ಇಸ್ ದಿಸ್? ವಾವ್! ಬಳೆಗರಡಿಯಿಂದ ಬಂದು ಪೈಲ್ವಾನ್ ರಿಂಗೆ ಹೊಡೆಯೋದು ಅಂದ್ರೆ ಯಾರಾದ್ರೂ ಚೆನ್ನಾಗಿ ಹಾಡ್ತಾರೆ ಅಂದ್ರೆ ಹೆಂಗಾದ್ರೂ ಅವಾಯ್ಡ್ ಮಾಡೋಣ ಅಂತ ನೋಡೋ ಮ್ಯೂಸಿಕ್ ಡೈರೆಕ್ಟರ್ಗಳೇ ಜಾಸ್ತಿ. ಚೆನ್ನಾಗಿ ಹಾಡಿದ ತಕ್ಷಣ ಮೊದಲು ಚಾನ್ಸ್ ಕೊಡ್ತಾನಲ್ಲ. ನಮ್ಮ ಪರಂಪರೆಯನ್ನು ಮುಂದುವರಿಸಿದ್ಯಾ, ನಿನಗೆ 100 ವರ್ಷ ಯಶಸ್ಸಿನ ಹಾದಿ ಸಿದ್ಧವಾಗಿದೆ. ಡೋಂಟ್ ವರಿ, ಎಂಜಾಯ್. ಹುಡುಗ ಚೆನ್ನಪ್ಪ ಇಲ್ಲಿ ಇದಾರೆ ಅಂದಮೇಲೆ ಹಾಡಾಡಿ ಅಷ್ಟು ಸಿಂಪಲ್ ಆಗಿ ಕಳ್ಸಲ್ಲ. ಟಕ್ ಅಂತ ಒಂದು ಡೈಲಾಗ್ ಹೇಳಪ್ಪ ಚೆನ್ನಪ್ಪ, ಯಾವ್ದಾದ್ರು ನಿನ್ನ ಫೇವ್ರೆಟ್ ಡೈಲಾಗ್. ಕುಮಾರ, ಪ್ರಹ್ಲಾದ, ಕಂದ, ಏಕಪ್ಪ ನಿನಗೆ ಹಠ. ಯಾವ ನಿನ್ನ ತಂದೆ ಹೆಸರನ್ನು ಕೇಳಿದ ಮಾತ್ರದಿಂದಲೇ ತ್ರಿಮೂರ್ತಿಗಳು ಗಡಗಡನೆ ನಡುಗುವರು. ಹೀಗಿರುವಾಗ ಕಾಣದ ಹರಿಯ ಮೇಲಿರುವ ನಿನ್ನ ಭಕ್ತಿ, ಕಣ್ಣೆದುರಿಗೆ ಇರುವ ನಿನ್ನ ತಂದೆಯ ಮೇಲೆ ಏಕಪ್ಪ ಇಲ್ಲ. ಜನ್ಮ ಕೊಟ್ಟ ತಂದೆಗಿಂತ ಬೇರೊಬ್ಬ ದೇವನಿರುವನೇ? ಇಲ್ಲವೇ? ಇಲ್ಲ ಇಲ್ಲ, ನಾನಲ್ಲದೆ ಮತ್ತೊಬ್ಬ ದೇವನಿರಲು ಸಾಧ್ಯವಿಲ್ಲ. ಜಗತ್ತಿಗೆಲ್ಲ ನಾನೇ ಸರ್ವೇಶ್ವರ. ತಂದೆ, ನೀನು ನನಗೆ ಜನ್ಮ ಕೊಟ್ಟವನು ನಿಜ. ನಿನಗೆ ಜನ್ಮ ಕೊಟ್ಟವರಾರು? ನನ್ನ ತಂದೆ ಕಶ್ಯಪ ಬ್ರಹ್ಮ, ಅವರ ತಂದೆ ಚತುರ್ಮುಖ ಬ್ರಹ್ಮ, ಅವರ ತಂದೆ ಏಕೆ ತಂದೆ ಸುಮ್ಮನಾದೆ? ಆ ಬ್ರಹ್ಮನ ತಂದೆ ಯಾರು? ಯಾರಾದರೂ ಇರಲೇಬೇಕಲ್ಲವೇ? ಯಾರವನು? ಅವನೇ ಶ್ರೀಮನ್ನಾರಾಯಣ. ನಾರಾಯಣ. ಎಲ್ಲವೆಲ್ಲವ ಕಡು ಮೂರ್ಖ ನುಡಿಯದಿರು ಮತ್ತೊಮ್ಮೆ ಸೀಳುವೆನು ಹರಿಯನುವ ನಾಲಿಗೆಯನ. ಕಡುವೈರಿನ ಮಗವನು, ಕಡುವೈರಿನ ಮಗವನು, ಮೃಡನಾಣೆ ಹೇಳುವೆನು, ಬಡಿದು ಕೊಲ್ಲುವೆ ಎಲ್ಲಿ ತೋರು ಅವನ. Sari ga ma pa